ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟು ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಸುಮಾರು ಒಂದು ವಿಡಿಯೋಗಳನ್ನು ನಾನು BS ನರ್ಸಿಂಗ್ ಸಂಬಂಧಿಸಿದಂಥ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು ಮತ್ತು BPT HS ಕೂಡ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ಗೆ ನೀವು ಹೊಸಬರಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಅದ್ರ ಜೊತೆಗೆ ನೋಡಿ, ಈ ವಿಡಿಯೋದಲ್ಲಿ ಏನು ಮಾಹಿತಿ ಇದೆ ಅಂತಂದರೆ, ಸೊ ನಾವು ಇಷ್ಟು ದಿನ ಹಳೆ ವಿಡಿಯೋಗಳನ್ನು ನೀವು ನೋಡ್ತಾ ಬಂದಿದ್ದೀರಿ. ಹಳೆ ವಿಡಿಯೋಗಳು ಏನು ಮಾಹಿತಿ ಕೊಡ್ತಾ ಇದ್ದೀರಿ ಅಂತಂದರೆ, ಆಪ್ಷನ್ ಎಂಟ್ರಿ ಮಾಡೋದ್ರ ಬಗ್ಗೆ ಮಾತ್ರ ಕೊಡ್ತಾ ಇದ್ರು. ಯಾವಾಗ ನಿಮಗೆ ಸೀಟ್ ಓಕೆ ಆಗುತ್ತೆ, ಕನ್ಫರ್ಮೇಷನ್ ಮಾಡೋ ಸಲುವಾಗಿ 750 ರೂಪಾಯಿ ಪೇ ಮಾಡಬೇಕಾಗಿತ್ತು. ಯಾವಾಗಿದು ನಿಮಗೆ ಸೀಟ್ ಕನ್ಫರ್ಮೇಷನ್ ಆದಮೇಲೆ, ಅಂದ್ರೆ ನನಗೆ ಸ್ಯಾಟಿಸ್ಫೈಡ್ ಇದೆ, ನಾನು ಓಕೆ ಆಗಿದೆ ನನ್ನ ಕಾಲೇಜು, ಸೊ ಅವಾಗ ನಾವೇನು ಮಾಡ್ತಿದ್ವಿಪ್ಪ ಅಂತಂದ್ರೆ 750 ರೂಪಾಯಿ ಪೇ ಮಾಡ್ತಿದ್ವಿ. ಆದ್ರೆ ಈ ವರ್ಷ ಎಲ್ಲ ಒಂದು ಬದಲಾವಣೆ ಮಾಡಿದ್ದಾರೆ. ಏನ್ ಬದಲಾವಣೆ ಮಾಡಿದ್ದಾರೆ ಅಂತಂದ್ರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೂ ಕಾಸ್ಟ್ ಆಗಿರ್ಲಿ, OBC SC ST ಎಲ್ಲ ಅಭ್ಯರ್ಥಿಗಳು ಕೂಡ ಫೀಸನ್ನ ಕಂಪಲ್ಸರಿಯಾಗಿ ಮೊದಲೇ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನು ಥಿಂಗ್ಸ್ ಅಂತಂದ್ರೆ, ಫಸ್ಟಿಗೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಇದು ನೋಡಿ, ಇದು ಆಪ್ಷನ್ ಎಂಟ್ರಿಗೆ ಸಂಬಂಧಿಸಿದಂಥ ಪೇಮೆಂಟ್ ಆಗಿದೆ, ಹೌದಾ? ಇದಕ್ಕೆ ರಿಫಂಡ್ ಸಿಸ್ಟಮ್ ಏನು ಫ್ಯೂಚರಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಓಕೆ, ಆದ್ರೆ 750 ರೂಪಾಯಿ ನೀವು ಮೊದಲೇ ಅಡ್ವಾನ್ಸ್ ಆಗಿ ಪೇ ಮಾಡಿಡಬೇಕು. ಸೀಟ್ ಸಿಗಲಿ ಸಿಗದೇ ಇರಲಿ, ಅದು ಸೆಕೆಂಡ್ರಿ. ಓಕೆ, ಆದ್ರೆ 750 ರೂಪಾಯಿ ಮೊದಲೇ ಪೇ ಮಾಡಬೇಕು. ಇದು ದೊಡ್ಡ ಬದಲಾವಣೆ ಆಗಿರುವಂಥದ್ದು ಇದು. ಆಮೇಲೆ ಇನ್ನೊಂದು ಎರಡನೇ ಥಿಂಗ್ಸ್ ಏನಂತಂದ್ರೆ, ಮೊದಲು ನೋಡಿ, ಜಸ್ಟ್ ಯಾರು ಬೇಕಾದರೂ ಎಲ್ಲೇ ಕೂತ್ಕೊಂಡು ಆಪ್ಷನ್ ಎಂಟ್ರಿಗಳನ್ನ ಮಾಡ್ಬೋದಿತ್ತು. ಆದ್ರೆ ಇವಾಗ ವಿದ್ಯಾರ್ಥಿ ಮುಂದೆ ಇರಲೇಬೇಕು, ವಿದ್ಯಾರ್ಥಿ ಫ್ರಂಟ್ ಇರಲೇಬೇಕು. ಯಾಕಂದ್ರೆ QR ಕೋಡ್ ಸ್ಕ್ಯಾನ್ ಅಂತ ಮಾಡಿದ್ದಾರೆ. ಪ್ಲಸ್ ಇನ್ನೊಂದೇನಂತಂದ್ರೆ, ಇವಾಗ ಫೇಸ್ ಕ್ಯಾಮ್ ಅಂತ ಮಾಡಿದ್ದಾರೆ. ಇವೆಲ್ಲಗಳು ಕೂಡ ದೊಡ್ಡ ಬದಲಾವಣೆ. ಯಾಕಂತಂದ್ರೆ ಇದು ಎದಕ್ ಮಾಡಿದಾರಪ್ಪ ಅಂತಂದ್ರೆ, ಇಲ್ಲಿ ಬಹಳಷ್ಟು ಡಮ್ಮಿ ಏನ್ ಮಾಡ್ತಾ ಇದ್ರು ಜನ, ಡೆಮೋ ಸಲುವಾಗಿ. ನಾನು ಕೂಡ ಹೋದ ವರ್ಷ ಡಮ್ಮಿ ಮಾಡಿದ್ದೆ ಒಂದು. ಅದು ಡಮ್ಮಿ ತೋರಿಸೋ ಸಲುವಾಗಿ, ವಿಡಿಯೋ ತೋರಿಸೋ ಸಲುವಾಗಿ ಡಮ್ಮಿ ಮಾಡಿ ಇಟ್ಕೊಂತಿದ್ವಿ. ಹಂಗೆ ಬಹಳಷ್ಟು ಡಮ್ಮಿ ವಿಡಿಯೋಗಳನ್ನ, ಇದನ್ನ ಐಡಿಗಳನ್ನ ಕ್ರಿಯೇಟ್ ಮಾಡಿದಿರೋದ್ರಿಂದ ಇದನ್ನು ತಪ್ಪಿಸ್ಲಿಕ್ಕೆ ಕೂಡ ಒಂದು ಆಪ್ಷನ್ ಇದೆ. ಆಮೇಲೆ ಸರ್ವರ್ ಪ್ರಾಬ್ಲಮ್ ಜಾಮ್ ಆಗ್ತಾ ಇತ್ತು, ಸರ್ವರ್ ಪ್ರಾಬ್ಲಮ್, ಈ ತರ ಪ್ರಾಬ್ಲಮ್ಗಳನ್ನ ತಪ್ಪಿಸ್ಲಿಕ್ಕೆ ಕೂಡ ಇದೊಂದು ಅಡ್ವಾಂಟೇಜಸ್ ಆಗಿದೆ, ಈ ಒಂದು 2 ಪದ್ಧತಿಗಳನ್ನು ಚೇಂಜ್ ಮಾಡಿರೋದು. ಆಮೇಲೆ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಅಂತೇಳಿ, ಸ್ಪೆಷಲಿ ವಿದ್ಯಾರ್ಥಿಗಳು ತೊಂದರೆ ಆಗ್ಬಾರ್ದು, ನೀಟಾಗಿ ಟೆನ್ಷನ್ ಫ್ರೀ ಆಗಿ ಆಪ್ಷನ್ ಎಂಟ್ರಿ ಮಾಡ್ಲಿ ಅಂತ ಹೇಳಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಫೇಸ್ ಕ್ಯಾಮ್ ಅನ್ನ, CET OTP ತರಿಸ್ಕೊಳ್ಳೋದಾಗಿರ್ಬೋದು. ಆಮೇಲೆ 750 ರೂಪಾಯಿ ಸ್ಪೆಷಲಿ. ಮೊದ್ಲೇನ್ ಮಾಡ್ತಿದ್ರು ವಿದ್ಯಾರ್ಥಿಗಳು, ಆಪ್ಷನ್ ಎಂಟ್ರಿ ಮಾಡ್ತಿದ್ರು, ಸುಮ್ಮನೆ ಟೈಮ್ ಪಾಸ್ಗೆ ಆಪ್ಷನ್ ಎಂಟ್ರಿ ಮಾಡ್ತಿದ್ರು, ಮತ್ತೆ ಬೇರೆ ಯಾವುದೋ ಕೋರ್ಸ್ ಹೋಗ್ಬಿಡ್ತಿದ್ರು. ಇವಾಗ ನೋಡ್ರಿ, 750 ರೂಪಾಯಿ ಅಡ್ವಾನ್ಸ್ ಆಗಿ ಪೇ ಮಾಡಿದ ನಂತರ ಅವರು ಅಲ್ಲಿ ಸ್ಟೇ ಇರ್ತಾರೆ. ಅಂದ್ರೆ ಒಂದು ಪ್ರೊಸೀಜರ್ಗೆ ಕಮಿಟ್ಮೆಂಟ್ ಆಗಿಬಿಡ್ತಾರೆ. ಯಾಕಂದ್ರೆ 750 ರೂಪಾಯಿ ಪೇ ಮಾಡಿದೀವಪ್ಪ, ಇದನ್ನ ಒಂದು ಪ್ರೊಸೀಜರ್ ಮುಗಿಸ್ಬಿಡೋಣ ಅಂತೇಳಿ ಒಂದು ಇದರಲ್ಲಿ ಇರ್ತಾರೆ, ಒಂದು ಪ್ರೊಸೀಜರ್ ಒಳಗಡೆ ಸಿಕ್ಕೊಂಡ್ಬಿಡ್ತಾರೆ. ಇದು ಕೂಡ ಒಂದು ಅಡ್ವಾಂಟೇಜಸ್ ಆಗ್ಬೋದು ಕೇದವ್ರಿಗೆ. ಬಟ್ ಇದು ಬದಲಾವಣೆ ಅಂತ ಹೇಳ್ಬೋದು. ಈಗಿಂತ ಮೊದಲು ನಾನು ಮೊದಲು ಹೇಳ್ತಾ ಇದ್ದೆ ಏನಂದ್ರೆ, ಸೀಟ್ ಸಿಕ್ಕ ಮೇಲೆನೆ ನಿಮಗೆ ಪೇ ಮಾಡಬೇಕು ಅಂತ ಹೇಳ್ತಿದ್ದೆ. ಬಟ್ ಇವಾಗ ದೊಡ್ಡ ಬದಲಾವಣೆ ಆಗಿರುವಂತದ್ದು, ನೀವು ಮೊದಲೇ ಪೇ ಮಾಡಬೇಕು. ಅಂದ್ರೆ ಇದು ಫೀಸ್ ಅಲ್ಲ, ಇದು ನೆನಪಿರಲಿ, ಇದು ಅಡ್ಮಿಷನ್ ಫೀಸ್ ಅಲ್ಲ, ಇದು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಮಿನಿಮಮ್ ಚಾರ್ಜ್ ಅಂತ ಮಾಡಿದ್ದಾರೆ ಹೋದ ವರ್ಷದಿಂದ 750 ರೂಪಾಯಿ. ಅಂದ್ರೆ ನಿಮ್ಗೆ ಕಾಲೇಜ್ ಇಷ್ಟ ಆಗಿದ್ರೆ 750 ರೂಪಾಯಿ ಕೊಟ್ಟು ನೀವು ತಗೋಬೇಕಿತ್ತು. ಆದ್ರೆ ಇವಾಗ ಅಡ್ವಾನ್ಸ್ ಆಗಿ ತಗೊಂತಾ ಇದಾರೆ ಅವರು. ಇದೇ ಒಂದು ಬದಲಾವಣೆ ಆಗಿರುವಂತದ್ದು.